ನಾನು ನಿಮ್ಮ ಭೂಮಿ. ಕರ್ನಾಟಕ ಜನಪರ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ನ್ಯಾಯಮತಿಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಕರ್ನಾಟಕ ಜನಪರ ಹೋರಾಟ ಸಮಿತಿ ಉದ್ಘಾಟನಾ ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ಅದ್ದೂರಿ ಮೆರವಣಿಗೆಯಲ್ಲಿ ಸಮಿತಿಯ ಪದಾಧಿಕಾರಿಗಳು ಕುಣಿದು ಕುಪ್ಪಳಿಸಿದರು. ಸಮಿತಿಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಬಳ್ಳಾರಿ ರಾಜೇಶ್ವರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಿತಿಯ ರಾಜ್ಯಾಧ್ಯಕ್ಷರು ದೇವರಾಜ್ ಸಿದ್ದಾಪುರ ಅಧ್ಯಕ್ಷತೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಚೆನ್ನಿಕಟ್ಟಿ ವಹಿಸಿದ್ದರು. ರಾಜ್ಯ ಮಟ್ಟದ ಪದಾಧಿಕಾರಿಗಳಾದ ಸುಂದರೇಶ್, ಜಯಶ್ರೀ, ರಾಜಶೇಖರ್, ಸಿ ಗಾಯತ್ರಿ, ಸಾಕಮ್ಮ ರಹಮತ್, ಜೆಡಿ ನಾಸೀರ್, ಜೆಎಸ್, ಎನ್ಡಿ ವೀರಪ್ಪ, ಮಂಜಪ್ಪ, ಮಾರಿಕೊಪ್ಪ, ಎಕೆ ಕುಡಿದಯ್ಯ, ಕಾನೂನು ಸಲಹೆಗಾರರು ಜಿಟಿ ಮಹಾಂತೇಶ್, ಕಾಂಗ್ರೆಸ್ ಮುಖಂಡ ರಂಜಿತ್ ಅಪ್ಪಿನಕಟ್ಟಿ, ಹೋಬಳೀಶ್, ಮೈಸೂರು ಎಂ ಶೋಭಾ ಕಸಪ್ಪ, ತಾಲೂಕು ಘಟಕ ಅಧ್ಯಕ್ಷರು ಡಿಎಂ ಆಲರಾದ್ರ ಮಾತನಾಡಿದರು. ಇದಕ್ಕೂ ಮುನ್ನ ಸೂರೇಹೊನ್ನಿ ಗ್ರಾಮದಿಂದ ಹೋರಾಟ ಭುವನೇಶ್ವರಿ ಮೆರವಣಿಗೆಯಲ್ಲಿ ಜನಪರ ಕಲಾವಿದರಿಗೆ ಸಮಿತಿಯ ಪದಾಧಿಕಾರಿಗಳು ಕನ್ನಡ ಗೀತೆಗಳಲ್ಲಿ ಹೆಜ್ಜೆಯನ್ನು ಹಾಕಿದರು. ರಾಜ್ಯ ಸಮಿತಿ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಮಿಸುತ್ತಾ ಈ ಒಂದು ವೇದಿಕೆಯ ಮೇಲೆ ಹಾಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಾನು ವಂದಿಸುತ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಈ ಹಿಂದೆ ಎಲ್ಲ ಮಾತಾಡಿದಂಗೆ ನಮ್ಮ ಕರ್ನಾಟಕ ಜನಪರ ಹೋರಾಟ ಸಮಿತಿ ಏನ್ ಮಾಡ್ತಿದೆ ಏನು ಇಲ್ಲ ಏನೋ ನಿಮ್ಮ ತಲೆಯಲ್ಲಿ ಇರ್ಬೋದು. ಬಟ್ ಇದು ತಲೆಯಲ್ಲಿ ಒಬ್ಬ ವ್ಯಕ್ತಿಯ ಸಾಧನೆ ಅಂತ ನಾವು ಒಂದು ಚಪ್ಪಳ ಹೊಡಿಬೇಕಂತ ಹೇಳ್ಬೇಕು. ಆಲ್ರೆಡಿ ಹೇಳಿದ್ದಾರೆ, ಎಲ್ಲ ಹೇಳಿದ್ರೆ ಚಪ್ಪಳ ಹೊಡಬೇಕಂದ್ರೆ ಬೈಬೇಕು. ಅದಕ್ಕೆ ಹೋರಾಟನ ಎದುರಿಸಬೇಕಂದ್ರೆ ಮೊದಲು ನಾವು ಪ್ರಶ್ನಿಸುವ ಅಧಿಕಾರವನ್ನು ಕಲಿಬೇಕು. ಹೋರಾಟದ ಗುಣಗಳು ಮತ್ತೆ ಎಲ್ಲಿಂದ ಬರ್ತವೆ? ಪ್ರಶ್ನಿಸುವ ಗುಣದಿಂದ ಬರ್ತವೆ. ಆ ಪ್ರಶ್ನಿಸುವ ಗುಣವನ್ನು ಮತ್ತೆ ಎಲ್ಲರ ನಾಯಕತ್ವದ ಗುಣವನ್ನು ನಾವು ಅನುಸರಿಸಬೇಕಾಗುತ್ತೆ. ಯಾರು ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ಶೋಷಣೆಗೆ ಒಳಗಾಗ್ತೀವಿ, ಎಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತೀವಿ, ಎಲ್ಲಿ ನಮ್ಮ ಸಂವಿಧಾನಿಕ ಹಕ್ಕುಗಳು ಎಲ್ಲಿ ನಮ್ಮಿಂದ ಕಷ್ಟವಿರೋದನ್ನು ಮೊದಲು ತಿಳ್ಕೊಬೇಕಾಗುತ್ತೆ. ಆ ಹಕ್ಕುಗಳನ್ನ ಪಡೆದಕ್ಕಾಗಿ ನಾವು ಹೋರಾಟ ಸಮಿತಿಗಳನ್ನ ನಾವು ಈ ಒಂದು ಜನಪರ ಹೋರಾಟ ಸಮಿತಿಯಿಂದ ಉದಾಹರಣೆ ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ಮೊದಲನೇದಾಗಿ ಮಗು ಅಂಬೆಗಾಲಿರುತ್ತೆ, ನಂತರ ಅದು ವ್ಯವಸ್ಥೆ ಬಾಲ್ಯಾವಸ್ಥೆಯಿಂದ ಬರ್ತದೆ, ಅಂಬೆಗಾಲಿಂದ ದೇವಸ್ಥೆ, ದೇವಸ್ಥಿತ ಮಡಿಗಾಲಾಗುತ್ತೆ, ಮಡಿಗಾಲದಿಂದ 4 ಕಾಲದಿಂದ ತಲೆಗಾಲಿಂದ ಶೆಟ್ ನಿಂದಿರ್ತದೆ. ಹಂಗಾಗಿ ಈ ಒಂದು ಸಂಘಟನೆ ಮೊದಲನೇದಾಗಿ ಬೆಳೆಯುವ ಕೂಸು ಯಾವ ತರ ಇದೆ ಅಂದ್ರೆ ಅದು ಅತ್ಯದ್ಭುತ ಒಂದು ಆಲದ ಮರವಾಗಿ ಬೆಳಿಬೇಕು. ನಮ್ಮ ಒಂದು ಸಂಘಟನೆನ ಎಲ್ಲಾ ಸಂಘಟನೆ ಒಳಗಡೆಗಳಲ್ಲಿ ಇದು ಆಗಬೇಕು. ಎಲ್ಲರೆಲ್ಲ ಕೇಳ್ಕೊಳ್ಳೋದೇನಂದ್ರೆ ಮೊದಲು ನಮಗೆ ನಾವು ನಾಯಕತ್ವ ಕಟ್ಕೊಳ್ಬೇಕಾಗುತ್ತೆ. ಮತ್ತೆ ನನಗೆ ನಾನು ನಾಯಕತ್ವ, ನಾನು ಎಲ್ಲಿ ನನ್ನ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಿ ಅನ್ಯಾಯ ಆಗುತ್ತೋ, ಎಲ್ಲಿ ಭ್ರಷ್ಟಾಚಾರ ಆಗುತ್ತೋ ಅದನ್ನ ವಿರೋಧಿಸುವಂತ ಪ್ರಶ್ನಿಸುವಂತ ಅಧಿಕಾರವನ್ನು ಕಲಿಬೇಕಂತ ಹೇಳ್ತಾ ಇದ್ದೀನಿ. ಪ್ರಶ್ನಿಸ ಮಾಡುವಂತ ಅಧಿಕಾರ ಯಾರಿಗಿರುತ್ತೋ ಅವರು ಈ ಸಂವಿಧಾನದಲ್ಲಿ ಈ ಹೋರಾಟದಲ್ಲಿ ಬದುಕುವಂತ ಶಕ್ತಿಯನ್ನು ಉನ್ನತ ಮಟ್ಟದಲ್ಲಿರುತ್ತದೆ. ಅದೇ ರೀತಿ ಮುಂದೆ ಏನ್ ಹೇಳ್ತಿದ್ದೇನೆ ಅಂದ್ರೆ ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ಗಲ್ಲಿಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಮೊದಲು ಶಿಕ್ಷಣವನ್ನು ಪಡೆಯಿರಿ. ಶಿಕ್ಷಣವನ್ನು ಪಡೆದಂತ ಅಂದ್ರೆ ಜ್ಞಾನವನ್ನು ಪಡೆದಂತದ್ದು. ಒಂದತ್ರ ಅಂಬೇಡ್ಕರ್ ಹೇಳ್ತಾರೆ, ಏನ್ ಹೇಳ್ತಿದ್ದಾರಂತೆ, ಶಿಕ್ಷಣ ಅನ್ನುವುದು ಹುಲಿಯ ಹಾಲಿದ್ದಂತೆ, ಶಿಕ್ಷಣ ಅನ್ನುವುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಭಿಸಲೇಬೇಕು. ಅದಕ್ಕೆ ನಮ್ಮ ಸಂಘಟನೆ ಅನ್ನುವುದು ಹುಲಿಯ ಬೆಳೆದಂತೆ, ಸಂಘಟನೆ ಹುಲಿಯ ಬೆಳೆದಂತೆ. ಈ ಸಂಘಟನೆ
ಹುಲಿಯಾಗಿ ಗರ್ಜಿಸಬೇಕು. ಭ್ರಷ್ಟಾಚಾರದ ವಿರುದ್ಧವಾಗಿ, ದೌರ್ಜನ್ಯದ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಈ ಒಂದು ಸಂಘಟನೆಯಲ್ಲಿ ಹೆಸರು ತಗೊಂಡ್ರೆ ಬೇರೆ ಮಾತುಗಳಂತ ಹೇಳ್ತಿಲ್ಲ. ನಮಗೆ ಬೇಕಾದಂತ ಕಾನೂನಿನಲ್ಲಿ ಸಂವಿಧಾನಾತ್ಮಕವಾಗಿರುತ್ತದೆ ಮೂಲಭೂತ ಸೌಕರ್ಯಗಳನ್ನು ನಾವು ಪಡೆಯುವಂತ ಹಕ್ಕುಗಳನ್ನು ನಮಗೆ ಕೊಡಲ್ಲ ಅಂತ ಕಿತ್ಕೋಬೇಕು. ಸ್ವಾಮಿ, ಇಲ್ಲಿ ಯಾರು ನಿಮಗೆ ಕೊಡಲ್ಲ, ನಾವು ಕೊಡ್ತಿದ್ದಾರಂತೆ ಯಾರು ರಾಜ್ಯ ಮುಂದೆ ಇದ್ದಾರೆ, ಯಾರು ಕೊಡೋದಿಲ್ಲ. ನಮ್ಮ ಹಕ್ಕುಗಳನ್ನು ನಾವು ಪಡ್ಬೇಕಾದ್ರೆ ನಾವು ಹೋರಾಟ ಮಾಡ್ಬೇಕಲ್ವಾ? ಸಾಮಾನ್ಯವಾಗಿ ನೀವು ನೋಡಿ ಎಲ್ಲರೂ ಒಂದು ಬೀದಿಯಲ್ಲಿ ಹೋಗ್ತಿರ್ತದೆ, ಸಣ್ಣ ಇರಬೇಕಂತ ಹೋಗ್ತಾ ಇದ್ರೆ ಅದು ನೈಸರ್ಗಿಕವಾಗಿ ನಾವು ಕಲಿಬೇಕು. ಹೋರಾಟ ಪ್ರತಿಕ್ರಿಯೆ ಅನ್ನೋ ಪ್ರಮಾಣ ಏನಂದ್ರೆ ಒಂದು ಇರುವೆ ಹೋಗುತ್ತೆ, ಒಂದ್ಸತಿ ಸುಮ್ಮನೆ ಎರಡು ಸತಿ ಸುಮ್ಮನೆ ನೀವು ಇನ್ನೊಂದ್ಸತಿ ಗೊತ್ತಿದೆ ಅದು ಏನ್ ಮಾಡುತ್ತೆ, ಅದ್ರ ಶಕ್ತಿ ಎಷ್ಟು ಅನುಸಾರ ಇದೆ ಅದನ್ನ ಕಚ್ಚಕ್ಕೆ ನಾವು ಪ್ರಯತ್ನ ಪಡ್ತದೆ. ಅದೇ ರೀತಿ ಯಾರಾದ್ರೂ ಸುಮ್ಮನೆ ಹೋಗಿರೋ ನಾಯಿ, ಕೆಲವು ನಾಯಿ ನೋಡ್ತಾ ಇದೆ, ಬೇರೆ ನಾಯಿ ಅದು ಹೋಗ್ತೇನೆ, ಬೇರೆ ನಾಯಿ ಕೆಲವು ನಾಯಿನ ಅದು ಗರ್ಜನೆ ಅಂತ ಒಂದು ಶಕ್ತಿ ಇದಂತ ನೀನು ಸೈನ್ಸ್ ಅಂತ ಎಷ್ಟು ಕೊಡ್ತಿದ್ದೀರಾ ನೀವು, ಅದಕ್ಕೆ ಒಂದ್ಸತಿ ಎರಡು ಸತಿ ಪೀಠ ಮಾಡ್ತೀರಾ, ಎರಡು ಸತಿ ಪೀಠ ಮಾಡ್ತೀರಾ, ಕಲ್ತಾದ್ರೆ ಆಲ್ಮೋಸ್ಟ್ ಓಡೋದು ಅಂತ ಹೇಳ್ತೀರಾ. ಅದೇ ಅದು ತಿಳಿತಿದ್ರೆ ನೀವು ದೃಷ್ಟಿಯಿಂದ ಓಡಾಡ್ತಾ ಇರ್ತೀರಾ. ಆ ನಾಯಿಗೂ ನೀವು ಏನಾದ್ರು ಕಲ್ಕೊಂಡು ಹೊರಟಾಗ ಅದು ತಿರುಗಿದ್ದಾದ್ರೆ ನಾನು ಕಲ್ತಾನೆ ತಪ್ಪಾಯ್ತು ಅನ್ನೋ ಒಂದು ಮತಕ್ಕೆ ಹೊರಡ್ತೀರಾ. ಆ ರೀತಿ ಈ ಸಂಘಟನೆಯಲ್ಲಿ ಏನಾಗುತ್ತೆ, ಮೊದಲನೇದಾಗಿ ನಮ್ಮ ಒಂದು ಈ ಗುರುತು ಬೆಳೀತಾ ಇದೆ. ಈ ಗುರುತು ಬಿಟ್ಟಿದ್ದ ಆಳವಾಗಿ ಪುರೋತ್ಪರವಾಗಿ ಬೆಳೆಸುವಂಥದ್ದು ಯಾರು ಅಲ್ಲ, ಈ ಭ್ರಷ್ಟಾಚಾರದ ವಿರೋಧ ಮಾಡುವಂತ ನಮ್ಮ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ನಾವೇ ಬೆಳೆಸ್ಬೇಕಂತ ಹೇಳ್ತಿದ್ದೀನಿ. ಅದೇ ರೀತಿ ಈ ಸಂಘಟನೆಯಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕರ್ನಾಟಕ ಜನಪರ ಹೋರಾಟ ಸಮಿತಿ ಯಾವುದೇ ಸಂದರ್ಭದಲ್ಲಿ ಯಾರೇ ಆಗಲಿ ಎಂತ ಒಂದು ಕಠಿಣ ಪರಿಶ್ರಮದಲ್ಲಿ ನಿಮ್ಗೆ ಏನಾದರೂ ತೊಂದರೆಗೆ ಸಿಕ್ಕಿದ್ರೆ, ನೀವೇನಾದ್ರೂ ನಮ್ಮ ಕೈ ಅಸಹಾಯಕನಾಗಿರುವಂತ ಸಂದರ್ಭದಲ್ಲಿ ನಾವು ನಿಮ್ಮ ಹಿಂದೆ ಇದ್ದು ನಿಮ್ಗೆ ಅತ್ಯಂತ ಒಂದು ಶಕ್ತಿಯುತವಾದ ಬೆಂಬಲವನ್ನು ನೀಡ್ತೀನಿ ಅಂತ ಹೇಳ್ತಾ ನನ್ನ ಮಾತಾಡ್ತೀನಿ. ಜೈ ಕರ್ನಾಟಕ ಜೈ ಅನ್ನಬೇಕು, ಅವರ ಹಿಂದೆ ಚೇರಗಳಾಗಿ ನಾವು ತಿರುಗಬೇಕು. ಇವತ್ತು ನಾವು ಗುರಿಯನ್ನ ಇಟ್ಕೊಂಡು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಸಂಘಟನಾ ಒಳನಾಡಿಗಳಿದೆ. ಸಂಘಟನೆಯ ಹೋರಾಟ ಮಾಡಿರ್ತಕ್ಕಂತಹ ಹಳೆ ತಲೆಗಳು, ಹಳೆ ಹಿರಿಯರು ಎಷ್ಟೋ ಎಕರೆ ಜಮೀನು, ಗೋಮಾಳದ ಜಮೀನುಗಳನ್ನ ಇವತ್ತು ಜನಗಳಿಗೆ ಸಾಗಣೆ ಮಾಡಿರ್ತಕ್ಕಂಥವರು ಹಿರಿಯರು. ಗ್ರಾಮ ಪಂಚಾಯಿತಿಗಳಲ್ಲಿ ತನ್ನ ಜೀವವನ್ನು ಲೆಕ್ಕಿಸದೆ ಜಗಳವನ್ನು ಮಾಡಿ ಜನಗಳಿಗೆ ಸೈಟನ್ನ ನಿವೇಶನಗಳನ್ನ ಮಾಡಿಕೊಟ್ಟ ಹೋರಾಟಗಾರರು. ಯಾವುದೋ ಒಬ್ಬ ಅನಾಥ ವ್ಯಕ್ತಿ ಸತ್ತರೆ ಅಂತವರಿಗೆ ಸ್ಮಶಾನವಿಲ್ಲ ಎಂದು ಹೋರಾಟ ಮಾಡಿದ ಹಳೆಯ ಗಣ್ಯರು ಕೂಡ ಇದ್ದಾರೆ. ಇಲ್ಲಿ ಹಿರಿಯ ಸಾಹಿತಿಗಳು, ವಚನಗಾರರು ಮತ್ತು ತಿಳುವಳಿಕೆ ಇರುವ ಬುದ್ಧಿಜೀವಿಗಳಿಗೆ. ಸ್ನೇಹಿತರೆ, ಇಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ ಅನ್ನೋದು ನಮ್ಮ ಜೀವನದಲ್ಲೂ ನಾವು ನೆನೆಸ್ಕೊಂಡಿದ್ದೇವೆ. ಒಂದು ಕಡೆ ಪ್ರಸಾದ ಬೇಳೆಯನ್ನ ಬೆಳೆಸ್ಕೊಳ್ಳಕ್ಕೆ ಇವತ್ತು ರಾಜಕೀಯ ಪಕ್ಷದವರು ಹತ್ತಿನ ತರ ಅವರ ಮೇಲೆ ಆಡ್ತಾ ಇದ್ದಾರೆ. ಯಾವ ಜಾತಿಯನ್ನ ನಿಲ್ಲಿಸ್ತಾರೋ ತಕ್ಷಣ ಅವರಲ್ಲಿ ಬೆರೆತು ನಮ್ಮನ್ನ ಇವತ್ತು ಒಂದು ಮನುಷ್ಯತ್ವದಿಂದ ನಮ್ಮನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ನಾವು ರಾತ್ರಿಗಳು ಒಂದೇ ಒಂದು ಕೆಲಸ ಕಂಡಿದ್ದು, ಯಾವಾಗ ನಾವು ಈ ಸುವರ್ಣ ಕರ್ನಾಟಕವನ್ನು ಕಟ್ಟಬೇಕು, ಯಾವಾಗ ನಾವು ಬಾಬಾ ಸಾಹೇಬರವರ ಸಂವಿಧಾನವನ್ನ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಮುಟ್ಟಿಸಬೇಕು, ಯಾವಾಗ ನಾವು ಈ ಬಡವನಿಗೆ ಅನುದಾನವನ್ನು ತಲುಪಬೇಕು, ಯಾವಾಗ ನಾವು ಕರ್ನಾಟಕದಲ್ಲಿ ಈ ದರಿದ್ರ ರಾಜಕೀಯವನ್ನು ತೊಲಗಿಸಬೇಕು, ಇದಕ್ಕೆ ಯಾವ ರೀತಿ ನಾವು ಒಂದು ಹೋರಾಟವನ್ನ ಮಾಡಬೇಕಾ, ಚಿಂತನೆಯನ್ನ ಮಾಡಬೇಕಾ, ಯಾವ ರೀತಿ ಏನ್ ಮಾಡ್ಬೇಕು ಅನ್ನೋದು ನನಗೆ ತಲೆ ಕೆಟ್ಟೋದಾಗ ಪ್ರತಿ ದಿನ ರಾತ್ರಿ ಕೂತ್ಕೊಂಡು ಈ ಸಮಾಜದ ಬಗ್ಗೆ ಒಂದು ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ಸಂಘಟನೆಗಳು ಮನೆಗೆ ಊಟಕ್ಕೆ ಆಗ್ತಾ ಇದ್ದಾರೆ. ಸಂಘಟನೆಗಳು ಮಾಡಿ ಮಾಡಿ ನಿಮಗೆ ಈ ಮಟ್ಟಕ್ಕೆ ಬಂದಿದ್ದೀರಿ, ಕಟ್ಕೊಂಡು ಹೆಂಡತಿ ಮಕ್ಕಳು ನಿಮಗೆ ಬೇಡ,